ರಿಯಲ್ ಎಸ್ಟೇಟ್ ಉದ್ಯಮಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಪಬ್ಲಿಕ್ ನೆಕ್ಸ್ಟ್ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, DADB ಪ್ರಸಾದ್ ಅವರು. ಎರಡು 2500 ಜನ ಕಸ್ಟಮರ್ಸ್ ಇದ್ದಾರೆ. ಅವರೆಲ್ಲ ನಮ್ಮ ಮೆಂಬರ್ಸ್. ನಾವೆಲ್ಲರೂ ಸೇರಿ ಒಂದು ಹೊಲ ತೊಗೋತಿದ್ವಿ, ಎಲ್ಲರೂ ಸೇರಿ ಅದನ್ನು ಹಂಚ್ಕೋತಿದ್ವಿ. ಲೇಔಟ್ ಅಂತ ಮಾಡಿಲ್ಲ ಸರ್. ನಾನು ಆ್ಯಕ್ಚುಲಿ ಒಂದು ಜಾಗ ಇರಬೇಕು ಅಷ್ಟೇ, ಒಂದು ಜಾಗ ನಂದು ಅಂತ ಇರಬೇಕನ್ನೋ ಉದ್ದೇಶದಿಂದ ಮಾಡಿರೋದು ಅದು. ಈಗಿನ ಯಂಗ್ಸ್ಟರ್ಸು ಜಾಸ್ತಿ ಬರೀ ಶೋಕಿಗೆ ಅಂಟ್ಕೊಂಡಿದ್ದಾರೆ. ಈಗಿನ ಯುವಕರು ಹೆಂಗೆ ನನ್ನ ಹತ್ರ ಕೆಲಸ ಮಾಡ್ತಾರೆ ಸರ್. ಆಲ್ಮೋಸ್ಟ್ ಹೆಂಗಿದ್ದಾರೆ ಅಂತಂದ್ರೆ ಅವ್ರ ಟಾರ್ಗೆಟ್ ಇರ್ತದೆ, ಬರ್ತಾರೆ, ಜಾಯ್ನ್ ಆಗ್ತಾರೆ. ಅವ್ರದ್ದು ಟಾರ್ಗೆಟ್ ಒಂದು ವಿವೋ ಫೋನ್ ತೊಗೋಬೇಕು, ಒಂದು ಸ್ಯಾಮ್ಸಂಗ್ ಫೋನ್ ತೊಗೋಬೇಕು. ಅದು ತೊಗೊಂಡ್ಬಿಟ್ಟು ಕೆಲಸ ಬಿಟ್ಬಿಡ್ತಾರೆ. ನಂದು ನಂಬರ್ದು ನನ್ನ ಅಡ್ರೆಸ್ ಕೊಡ್ತೀನಿ. ಯಾರೇ ಅನ್ಎಂಪ್ಲಾಯ್ಸ್ ಇದ್ರು ಸೀರಿಯಸ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ನಾನು ಇನ್ವೆಸ್ಟ್ ಮಾಡಿ ಅವ್ರಿಗೆ ಬಿಸ್ನೆಸ್ ಹಾಕ್ಕೊಡ್ತೀನಿ ಮಾಡಂತೇಳಿ, ಸೀರಿಯಸ್ ಆಗಿ ಮಾಡೋರಿದ್ರೆ. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಸಮಾಜದಲ್ಲಿ ಹ್ಯೂಮನ್ ವ್ಯಾಲ್ಯೂಸ್ ಕುಸಿತಾ ಇದ್ದಾವೆ ಅಥವಾ ಸತ್ತೋಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಈಗ ಲಕ್ಷಗಟ್ಟಲೆ ಸಂಬಳ ಇರತಕ್ಕಂಥವ್ರು ಕೂಡ ತಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ. ಯಾವ ರೋಡಲ್ಲೂ ಯಾವ ತಂದೆ ತಾಯಿನೂ ಅನಾಥರಾಗಿ ಇರಬಾರ್ದು ಅನ್ನೋದು ನನ್ನ ಡ್ರೀಮ್ ಸರ್. ಅದು ಎಲ್ಲಿ ಕಾಣಿಸಿದ್ರು ನಾನು ತಂದವ್ರನ್ನ ಅಕಾಮಡೇಟ್ ಮಾಡ್ತೀನಲ್ಲ. 6 ವರ್ಷ ಆಯಿತು ನಾನು ನಡೆಸ್ತಾ ಇರೋದು. ಇದುವರೆಗೂ ಯಾವ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎದರಲ್ಲೂ ನಾನು ಹಾಕಿಲ್ಲ, ಪಬ್ಲಿಸಿಟಿ ಮಾಡಲಿಲ್ಲ. ಯಾಕಂದರೆ ಅದೇನು ಆಲ್ರೆಡಿ ಅವ್ರು ನೊಂದ್ಕೊಂಡು ಬಂದಿರ್ತಾರೆ ನಮ್ಮ ಆಶ್ರಮ್ಗೆ. ಅವ್ರ ಫೋಟೋಗಳು ಹಾಕಿ ಅವ್ರನ್ನ ತೋರಿಸಿ ನಾನು ಹೀರೋ ಆಗಿ ಅವ್ರು ಇನ್ನೂ ನೊಂದ್ಸೋದು ನನಗೆ ಇಷ್ಟ ಇಲ್ಲ ಸರ್. ಒಂದು ಹಂತಕ್ಕೆ ಸಕ್ಸಸ್ ನನಗೆ ಬಂತು ಅಂತಂದಮೇಲೆ ನಾವು ನೋಡ್ತಾ ಇರ್ತೀವಿ, ಮೆರೆಯೋದು ಅಥವಾ ಈ ಅಹಂ ಅನ್ನುವಂಥದ್ದು ಬಂದುಬಿಡುತ್ತಲ್ಲ. ಈ ಅಹಂ ಅನ್ನುವಂಥದ್ದನ್ನು ಕಂಟ್ರೋಲ್ ಮಾಡೋದು ಹೆಂಗೆ? ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಮಿರರ್ ನೋಡ್ತೀವ, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಪರಿಸ್ಥಿತಿ ಏನಿತ್ತು, ನಾನು ಯಾರು ಅಂತ ದಿವಸ ಮುಂಜಾನೆ ಒಂದ್ಸಲ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಂಡ್ರೆ ಈ ಅಹಂ ಬರೋ ಚಾನ್ಸಸ್ಸೇ ಇಲ್ಲ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಾಗರಾಜ್. ಒಂದು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಕಟ್ಟಿ ಬೆಳೆಸಬೇಕು ಅಂತ ಹೇಳಿದ್ರೆ ಸಾವಿರಾರು ಚಾಲೆಂಜಸ್ಗಳು ಬರುತ್ತೆ, ಅತ್ಯಂತ ಕಷ್ಟಗಳು ಬರುತ್ತೆ. ಅದೆಲ್ಲವನ್ನು ನಿಭಾಯಿಸಿಕೊಂಡು, ಅದೆಲ್ಲವನ್ನು ಎದುರಿಸಿಕೊಂಡು ಮುಂದೆ ಬರಬೇಕಾಗುತ್ತೆ. ಅದರ ಜೊತೆಗೆ ಉದ್ಯಮ ನಡೆಸೋದು ಅಷ್ಟೇ ಅಲ್ಲ, ಜನಸಾಮಾನ್ಯರಿಗೆ ಒಬ್ಬ ಉದ್ಯಮಿ ಹತ್ತಿರ ಆಗ್ತಾ ಹೋಗಬೇಕು, ಅವರ ವಿಶ್ವಾಸವನ್ನು ಗಳಿಸಬೇಕು. ಈಗಿನ ಕಾಲದಲ್ಲಿ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಗಳಿಸಿದ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗೋದಿದೆಯಲ್ಲ, ಅದು ಅದಕ್ಕಿಂತಲೂ ಕಷ್ಟ. ಹೀಗೆ ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾ ಜನಸಾಮಾನ್ಯರ ವಿಶ್ವಾಸವನ್ನು ಗಳಿಸ್ತಾ, ಆ ವಿಶ್ವಾಸವನ್ನು ಗಳಿಸಿಕೊಂಡು ಮತ್ತು ಆ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗ್ತಾ ಇರತಕ್ಕಂಥ ಒಬ್ಬ ಅಪರೂಪದ ರಿಯಲ್ ಎಸ್ಟೇಟ್ ಉದ್ಯಮಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಪಬ್ಲಿಕ್ ನೆಕ್ಸ್ಟ್ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, DADB ಪ್ರಸಾದ್ ಅವರು. ಪ್ರಸಾದ್ ಅವರನ್ನು ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಸ್ಟುಡಿಯೋಗೆ ಸ್ವಾಗತಿಸೋಣ. ಅವರು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು, ಜೊತೆಗೆ ಈ ಒಂದು ಉದ್ಯಮದಲ್ಲಿ ಅವರ ಅಗಾಧ ಅನುಭವ ಏನಿದೆ ಅದೆಲ್ಲವನ್ನು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಪಬ್ಲಿಕ್ ನೆಕ್ಸ್ಟ್ ಸ್ಟುಡಿಯೋಗೆ ಫಸ್ಟ್ ಟೈಮ್ ಬಂದಿದ್ರಿ, ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ತಾವು ಮೊದಲು ಆರಂಭ ಮಾಡಬೇಕಾದ್ರೆ ಏನೇನೆಲ್ಲ ಚಾಲೆಂಜಸ್ ಬಂತು ತಮಗೆ? ಸರ್, ಫಸ್ಟ್ ಆಫ್ ಆಲ್ ನಾವೆಲ್ಲ ವೆಲ್ ಟು ಡೂ ಅಲ್ಲ, ವಿ ಹ್ಯಾವ್ ಕಮ್ ಫ್ರಮ್ ಲೋ ಪಾವರ್ಟಿ ಲೈನ್. ಸ್ಟಾರ್ಟ್ ಮಾಡಬೇಕಂದ್ರೆ ಫೈನಾನ್ಷಿಯಲಿ ಆಗಲಿ, ಕಾನ್ಫಿಡೆನ್ಸ್ ಆಗಲಿ, ಆಮೇಲೆ ಸಪೋರ್ಟ್ ಆಗಲಿ ಎಲ್ಲ ಝೀರೋ ಇರ್ತೈತೆ ಸರ್. ಯಾಕೆಂದ್ರೆ ನಂಬಿಕೆ ಇರಬೇಕು. ಹೊಸ ಫೀಲ್ಡ್ ರಿಯಲ್ ಎಸ್ಟೇಟ್ ಅಂದರೆ ಗೊತ್ತಿಲ್ಲ, ಜಸ್ಟ್ ಈಗ ಸ್ಟಾರ್ಟ್ ಮಾಡಿದ್ದೀವಿ, ಹೆಂಗಿರ್ತೈತಿ, ಏನು ಮಾಡಬೇಕು. ಬಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂದರೆ ಈ ನಮ್ಮ ಬ್ರೋಕರೇಜಾಗಿ ಕೆಲಸ ಮಾಡ್ತಿದ್ದೆ, ಪ್ಲಾಟ್ ಕೊಡಿಸೋದು, ಅಲ್ಲಿ ಏಜೆಂಟಾಗಿ ಕೆಲಸ ಮಾಡೋದು, 10,000 20,000 ರೂಪಾಯಿ ಬರ್ತದೆ ಅಂತೇಳಿ ಮಾಡ್ತಾ ಇದ್ವಿ. ಸೊ ಹಂಗಾಗಿ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇತ್ತು. ಪೇಪರ್ಸ್ ಆಗಲಿ, ಉತ್ತಾರ ಆಗಲಿ, ಎನ್ಕಂಬರೆನ್ಸ್ ಆಗಲಿ, ಸ್ವಲ್ಪ ಬೇಸಿಕ್ ನಾಲೆಜ್ ಇತ್ತು. ಹಾಗಾಗಿ ಸ್ವಲ್ಪ ಮೂವ್ ಆನ್ ಮಾಡ್ಕೊಂಡಿದ್ವಿ. ಬಟ್ ಏನಂದರೆ ಒಂದು ಕಾನ್ಫಿಡೆನ್ಸ್, ಒಂದು ಧೈರ್ಯ, ಆಮೇಲೆ ಸ್ವಲ್ಪ ಮಾಡಲೇಬೇಕನ್ನೋದೊಂದು ಚಾಲೆಂಜ್ ಆಗಿತ್ತು. ಹಾಗಾಗಿ ಸ್ವಲ್ಪ ಈಸಿಯಾಗಿ ತೊಗೊಂಡಿದ್ವಿ ಸರ್ ಅದನ್ನು. ನೀವು ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳ್ರಿ, ಏನೇನು ನೆನಪು ಮಾಡ್ಕೊಳ್ತೀರಿ, ಪ್ರಮುಖ ಘಟನಾವಳಿಗಳು ಏನೇನಂತ ಶೇರ್ ಮಾಡುವಂಥದ್ದಿದ್ರೆ? ಸರ್, ಆ್ಯಕ್ಚುಲಿ ನಾನೆಲ್ಲ ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ಹುಬ್ಳಿಯಲ್ಲೇ. 12/3/1978 ಬಾರ್ನ್ ಆಗಿದ್ದೆ. ರೈಲ್ವೆ ಕ್ವಾರ್ಟರ್ಸಲ್ಲಿ ನಮ್ಮ ಫಾದರ್ ರೈಲ್ವೇಸಲ್ಲಿ ವರ್ಕ್ ಮಾಡ್ತಾಯಿದ್ರು. ನನಗೆ 5 ಸಿಸ್ಟರ್ಸ್, ನಾನು ಒಬ್ಬನೇ ಮಗ. ನಮ್ಮದೆಲ್ಲ ಮಿಡಲ್ ಕ್ಲಾಸ್ ಅನ್ನೋಕ್ಕಿಂತ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಸೊ ಹಂಗಾಗಿ ಲಿಮಿಟೆಡ್ ಎಕ್ಸೆಸ್ ಇರ್ತಿತ್ತು ನಮಗೆ. ಅಂದರೆ ಹಬ್ಬ ಹುಣ್ಣಿಮೆ ಬಂದರೆ ಒಂದು 2 ಜೊತೆ ಬಟ್ಟೆ ಆಗಲಿ, ಬರ್ತ್ಡೇ ಸೆಲೆಬ್ರೇಷನ್ಸ್, ಆಮೇಲೆ ಕಾಲೇಜಿಗೆ ಒಂದು ಗಾಡಿ ತೊಗೊಂಡೋಗ್ರಿ, ಆ ಥರ ಎಲ್ಲ ಇರ್ತಿದ್ದಿಲ್ಲ. ಫಸ್ಟು 10th ಸ್ಟ್ಯಾಂಡರ್ಡ್ ಎಲ್ಲ ರೈಲ್ವೆ ಸ್ಕೂಲಲ್ಲೇ ಓದಿದ್ವಿ ನಾವು. ಆಮೇಲೆ
ಪಿ ಯು ಸಿ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ನಾವೆಲ್ಲ ಆವ್ರೇಜ್ ಸ್ಟೂಡೆಂಟ್ಸ್ ಸರ್, ಅಂದರೆ ಅಷ್ಟು ಟಾಪ್ ಡಿಸ್ಟಿಂಕ್ಷನ್ ಹೋಲ್ಡರ್ಸ್ ಅಲ್ಲ. ಸೊ 10th ಮುಗಿದ್ಮೇಲೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೂ ಅವಾಗ ಒಂದು 10-20 ಸಾವಿರ ರೂಪಾಯಿ ನಾವು ಇದನ್ನು ಮಾಡಬೇಕಾಗಿತ್ತು, ಡೊನೇಷನ್ ಕೊಡಬೇಕು. ಅದನ್ನು ಅಫೋರ್ಡ್ ಮಾಡ್ಬೇಕಂದ್ರೆ ನಮ್ಮ ಫಾದರ್ ಕೈಯಲ್ಲಿ ಆಗ್ತಿದ್ದಿಲ್ಲ ಪಾಪ. ಯಾಕಂದ್ರೆ ಅವರು 6 ಮಂದಿ ಹುಡುಗರನ್ನ ಸಾಕೋದು ನೋಡೋದೆಲ್ಲನೇ ಅದು ದೊಡ್ಡ ವಿಷಯ ಸರ್ ಅದು. ಸೊ ಅಂಥದ್ರಲ್ಲೂ ಅವರು ಎಷ್ಟೋ ಸ್ಟ್ರಗಲ್ ಮಾಡಿ ನಮ್ಮನ್ನೆಲ್ಲ ಓದಿಸಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಅಲ್ಲಿ ತನಕ ನಾವು ಆವ್ರೇಜ್ ಸ್ಟೂಡೆಂಟ್ಸ್ ಲೈಫನ್ನ ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ ನಾವು. ಬಟ್ ಆಮೇಲೆ ಗೊತ್ತಾಯ್ತು, ಇಲ್ಲ ದುಡ್ಡಿಲ್ಲ ಅಂತಂದರೆ ನಾವು ಅಟ್ಲೀಸ್ಟ್ ಮೆರಿಟಾಗಿ ಬರಬೇಕು, ಚೆನ್ನಾಗಿ ಓದಬೇಕು, ಅಂದರೆ ಫ್ರೀ ಸೀಟ್ ಸಿಗ್ತವೆ ಅಂತೇಳಿ ಇಂಜಿನಿಯರಿಂಗ್ ಮಾಡೋಕ್ಕಂಕ ನಮ್ಗೆ ಆಗಿಲ್ಲ ಸರ್. ಯಾಕಂದರೆ ಆವ್ರೇಜ್ ಆಗಿ ಓದಿದ್ವಿ, ಆಮೇಲೆ ಪೇಮೆಂಟ್ ಸೀಟ್ಸ್ ದುಡ್ಡು ಕೊಡಬೇಕಂದ್ರೆ ಆಗ್ತಿದ್ದಿಲ್ಲ. ಸೊ ಹಂಗಾಗಿ ಡಿಪ್ಲೊಮಾ ಮಾಡೋಣ ಈಕ್ವಲೆಂಟ್ ಟು ಇಂಜಿನಿಯರಿಂಗ್ ಅಂತೇಳಿ ಡಿಪ್ಲೊಮಾ ಮಾಡಿದ್ವಿ. ಬಟ್ ಡಿಪ್ಲೊಮಾದಲ್ಲಿ ಮಾತ್ರ ಐ ವಾಸ್ ದ ಟಾಪ್ ಮೋಸ್ಟ್ ಸ್ಟೂಡೆಂಟ್ ಇನ್ ದಿ ಕಾಲೇಜ್. ಫೈನಲ್ ಇಯರಲ್ಲಿ ಆ ಟೈಮಲ್ಲಿ 87% ಕಾಲೇಜ್ ಟಾಪರ್ ಆಗಿದ್ದೆ. ಹಾಗಾಗಿ ಮತ್ತೆ ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಷನ್ ಆಯಿತು. ಬ್ಯಾಂಗ್ಳೂರಲ್ಲಿ ಕ್ವಾಲಿಟಿ ಚೆಕ್ ಇನ್ಸ್ಪೆಕ್ಟರ್ ಅಂತ ಪೋಸ್ಟಿಂಗ್ ಬಂತು. ಸೊ ಆ ಡೇಸಲ್ಲಿ ನಮಗೆ 1998-99 10,000 ರೂಪೀಸ್ ಸ್ಟೈಪಂಡ್ ಅಂತ ಕೊಡ್ತಾಯಿದ್ರು. ಪ್ರಿಯದರ್ಶಿನಿ ಫಿಲಮೆಂಟ್ಸ್ ಅಂತೇಳಿ ರಾಜಾಜಿನಗರ್ ವೆಸ್ಟ್ ಆಫ್ ಕೋಡಲ್ಲಿ ವರ್ಕ್ ಮಾಡ್ತಾಯಿದ್ದೆ ಸರ್. ಸೊ ಇದು ನಮ್ಮದು ಚೈಲ್ಡ್ಹುಡ್ ಸರ್, ಅಪ್ ಟು ಕಾಲೇಜ್ ಡೇಸ್ ತನಕ ಈ ಥರ ನಡೀತಿತ್ತು ನಮ್ಮದು. ಇಂಜಿನಿಯರಿಂಗ್ ಓದಬೇಕು, ಆರ್ಕಿಟೆಕ್ಚರ್ ಆಗಬೇಕು ಅಂತ ಹೇಳಿ ಭಾಳ ಕನಸಿತ್ತು. ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಸರ್, ಯಾಕೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ? ಸರ್, ಫೈನಾನ್ಷಿಯಲ್ ಕ್ರೈಸಿಸ್ ವಾಸ್ ದಿ ಫಸ್ಟ್ ಬೇಸಿಕ್ ಥಿಂಗ್. ಯಾಕಂದ್ರೆ ನಾವು ನಮ್ಮ ಫಾದರ್ಗೆ ಪ್ರೆಷರ್ ಮಾಡ್ಬೋದು, ಮಾಡಿದರೆ ಪಾಪ ಅವರೆಲ್ಲೋ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿಸ್ತಿದ್ರು. ಬಟ್ ಅವ್ರು ಇದ್ದಿದ್ದ ಪರಿಸ್ಥಿತಿಗಳನ್ನೆಲ್ಲ ನೋಡಿ ನಾವು ಅವ್ರಿಗೆ ಪ್ರೆಷರ್ ಮಾಡೋಕ್ಕೆ ಬರಂಗೂ ಇಲ್ಲ. ಯಾಕಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್, ಅವ್ರು ಮಾಡ್ತಾ ಇರೋ ಆಲ್ರೆಡಿ ಸ್ಯಾಕ್ರಿಫೈಸ್ ಎಷ್ಟು ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರ ಜೀವನ ಎಲ್ಲ ಬರೀ ಸೈಕಲ್ ಮೇಲೆ ಹೋಯ್ತು. ಸೈಕಲ್ ಮೇಲೇ ಕಿರಾಣಿ ತರ್ತಿದ್ರು, ಸೈಕಲ್ ಮೇಲೇ ಓಡಾಡ್ತಿದ್ರು. 5 ಮಂದಿ ಹುಡುಗರು, 4 ಮಂದಿ ಸಿಸ್ಟರ್ಸ್ ಮದುವೆ ಮಾಡಿದ್ರು ಸರ್ ಅವರು ಆ ಟೈಮಲ್ಲಿ. 1919 94 ತನಕ 4 ಮಂದಿ ಸಿಸ್ಟರ್ಸ್ನ ಮದುವೆ ಮಾಡಿದ್ರು ಅವರು. ಆಮೇಲೆ ನನಗೆ ಓದಿಸ್ತಿದ್ರು, ಡಿಪ್ಲೊಮಾ ಕಂಪ್ಲೀಟ್ ಮಾಡಿಸಿದ್ರು. ಸೊ ಹಂಗಿದ್ದಾಗ ನಾವು ಇನ್ನೂ ಪ್ರೆಷರ್ ಮಾಡಿ ಅವ್ರಿಗೆ ಓವರ್ ಬರ್ಡನ್ ಮಾಡಿ ಇಂಜಿನಿಯರಿಂಗ್ ಮಾಡೋಕೆ ಆಗ್ತಿದ್ದಿಲ್ಲ ಸರ್. ನಾವು ಅರ್ಥ ಮಾಡ್ಕೊಂಡಿದ್ವಿ ಇದಾಗಲ್ಲ ಅಂತೇಳಿ. ಸೊ ಇಂಜಿನಿಯರಿಂಗ್ ಮಾಡೋದಕ್ಕೆ ನಾವು ಸೊ ಒನ್ ಟೈಮ್ಗೆ ನಿಮ್ಗೆ ಇಡೀ ಕುಟುಂಬದ ಜವಾಬ್ದಾರಿ ಎಲ್ಲ ಬಂದಿತ್ತು. ಸೊ ಆ ಟೈಮ್ ಒಳಗೆ ಏನೇನು ಚಾಲೆಂಜಸ್ ಬಂತು ಅಂತ? ಯಾಕಂದರೆ ಇನ್ನೂ ಬಡ್ಡಿಂಗ್ ಇದ್ರಿ, ಕೈಯಾಗಿ ಏನು ಅಷ್ಟೊಂದು. ಆ್ಯಕ್ಚುಲಿ ನಮ್ಮ ಫಾದರ್ ಎಕ್ಸ್ಪೈರ್ಡ್ ಆದಾಗ ನಾನು ಜಸ್ಟ್ 21 years old. ಆವಾಗಿನ ಟೈಮಲ್ಲಿ ನಮ್ದು ಹೆಂಗಿತ್ತು ಅಂತಂದರೆ ಯಾರೂ ಪರಿಚಯ ಇಲ್ಲ. ಈ ಸಾಲ ಇಸ್ಕೋಬೇಕು, ಯಾರ ಹತ್ರ ದುಡ್ಡು ಕೇಳಬೇಕಂದ್ರೂ ಗೊತ್ತಿಲ್ಲ. ಒಂದು ಹಿಟ್ಟಿನ ಗಿರಣಿ ಅಂಗಡಿಯಲ್ಲಿ ಇದು ಗೊತ್ತಿಲ್ಲ. ಅಂದ್ರೆ ನಮ್ಮ ಫಾದರ್ ಹಂಗೆ ಬೆಳೆಸಿದ್ರು. ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅವರೇ ತೊಗೋತಾ ಇದ್ರು, ಅವರೇ ಮಾಡ್ತಾಯಿದ್ರು. ನಮ್ಗೆ ABCDನೂ ಗೊತ್ತಿಲ್ಲ ಸರ್. ಆಲ್ ಆಫ್ ಅ ಸಡನ್ 99 ಅವ್ರು ತಿರ್ಕೊಂಡಿದ್ದಾಗ ಅದು ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಳೋಕ್ಕಿಂತ ಶಾಕಲ್ಲಿದ್ವಿ ನಾವು. ಏನು ಮಾಡಬೇಕು ಮುಂದೆ, ಹೆಂಗೆ ಮಾಡಬೇಕು ಅಂತೇಳಿ. ಆಮೇಲೆ ಫರ್ದರ್ ಅವ್ರ ಜಾಬ್ದು, ಆಮೇಲೆ ಅಲ್ಲಿ ಓಡಾಡೋದು ಏನೂ ಗೊತ್ತಿದ್ದಿರಲಿಲ್ಲ ಸರ್. ಅದು ಏಕ್ದಮ್ ಟೋಟಲಿ ಬ್ಲ್ಯಾಂಕ್ ಆಗಿದ್ವಿ. ಬಟ್ ಆ ದೇವರೇ ಧೈರ್ಯ ಕೊಟ್ಟಿದ್ರು. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಇದ್ರು. ನಮ್ಮ ಲಾಸ್ಟ್ ತಂಗಿ ಒಬ್ರು ಇದ್ರು, ಅವ್ರದ್ದು ಮದುವೆ ಮಾಡಬೇಕು. ಮದರ್ ಇದ್ರು, 4 ಮಂದಿ ಅಕ್ಕ ತಂಗರು ಮದುವೆ ಆಗಿದ್ರು. ಹುಡುಗಿಯರಂದ್ರೆ ಗೊತ್ತಲ್ಲ ಸರ್, ಮದುವೆ ಆದ್ರೂ ರೆಸ್ಪಾನ್ಸಿಬಿಲಿಟೀಸ್ ಇದ್ದೇ ಇರ್ತೈತೆ ತಂದೆ ತಾಯಿ ಮೇಲೆ. ಸೊ ತಂದೆ ಇಲ್ಲ ಅಂತಂದ್ಮೇಲೆ ನೆಕ್ಸ್ಟ್ ಅವ್ರ ತಂದೆ ಸ್ಥಾನ ತಗೋಬೇಕು ಅನ್ನೋದು ನಾನೇ. ಐ ಹ್ಯಾವ್ ಟು ಟೇಕ್. ಸೊ ಅದನ್ನು ತೊಗೊಂಡಿದ್ದೀವಿ ಸರ್. ಆ ದೇವ್ರು ಸಪೋರ್ಟ್ ಮಾಡಿದ್ರು. ನಮ್ಮ ಫ್ರೆಂಡ್ಸ್ ನನ್ನ ಜೊತೆ ನಿಂತಿದ್ರು, ನಮ್ಮ ರಿಲೇಟಿವ್ಸು. ಸಮವ್ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಹೆಂಗಾಗಿತ್ತು ಅಂತಂದರೆ ಅದನ್ನು ನಾವು ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ವಿ. ಮಾಡಲೇಬೇಕು, ಇದು ಬೇರೆ ದಾರಿ ಇಲ್ಲ. ಭಾಳಷ್ಟು ಇನ್ಸಲ್ಟ್ಸ್ ಫೇಸ್ ಮಾಡಿದ್ದೀವಿ, ಹ್ಯೂಮಿಲೇಷನ್ಸ್ ಫೇಸ್ ಮಾಡಿದ್ದೀವಿ. ಅದನ್ನೇ ನಮ್ಮನ್ನು ಸ್ವಲ್ಪ ನರ್ಚರ್ ಮಾಡಿಬಿಟ್ಟಿತ್ತು ಸರ್ ಅದು. ಸರ್, ಒಳ್ಳೆ ಜಾಬ್ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ರೈಲ್ವೆ ಎಂಪ್ಲಾಯ್ ಆಗಿದ್ರಿ. ಸೊ ಅದರಲ್ಲಿ ಮುಂದುವರೆದಿದ್ರೆ ಪ್ರಮೋಷನ್ ಆಗ್ತಿತ್ತು, ಏನೋ ಒಂದು ಒಳ್ಳೆ ಹಂತಕ್ಕೆ ಬರ್ತಿದ್ರಿ. ಈಗಿನ ಯೂತ್ಸ್ ನೋಡಿದ್ರೆ ಬರೀ ಜಸ್ಟ್ ಒಂದು ಯಾವುದೋ ಪ್ಯೂನ್ ಕೆಲಸ ಸಿಕ್ಕರೆ ಅದಕ್ಕೆ ಅಂಟ್ಕೊಂಡ್ಬಿಡ್ತಾರೆ. ಬಟ್ ನೀವು ಆ ಸಿಕ್ಕಿದ ಕೆಲಸ ಬಿಟ್ಟು ನಾನು ರಿಯಲ್ ಎಸ್ಟೇಟ್ ಕಡೆ ಬರಬೇಕು, ಬೆಳಿಬೇಕು ಅಂತ ಹೇಳಿ ಏನು ಸರ್ ಇನ್ಸ್ಪಿರೇಷನ್ ನೀನು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಗೆ ಬರೋದಕ್ಕೆ? ಸರ್, ನೀವು ಕರೆಕ್ಟಾಗಿ ಹೇಳಿದರೆ ಇದು ನಮ್ಮ ಈಗಿನ ಯೂತ್ದು ಒಂದು ಮೈಂಡ್ ಸೆಟಪ್ ಆಗಿದೆ. ಗೌರ್ಮೆಂಟ್ ಜಾಬ್ ಬಂದರೆ ಇಷ್ಟು ಬಂದರೆ ಮಾರ್ನಿಂಗ್ 10 to 6 ಜಾಬ್ ಸಿಕ್ಕರೆ ಸಾಕು. ನಾ ಇವ್ರಿಗೆಲ್ಲ ಲೇಜಿ ಅಂತ ಹೇಳ್ತೇನೆ ಸರ್. ಅದು ಚಾಲೆಂಜಿಂಗ್ ಇಲ್ಲ, ಅದರಲ್ಲಿ ಗ್ರೋತ್ ಇಲ್ಲ ಸರ್. ನೀವು ಅಂದಿದ್ರಲ್ಲ ಪ್ರಮೋಷನ್ಸ್ ಅಂತೇಳಿ. ನಾನು ಜಾಯ್ನ್ ಆದಾಗ 2000 August 14 ನನ್ನ ಅಪಾಯಿಂಟ್ಮೆಂಟ್. ನಾನು ಜಾಯ್ನ್ ಆದಾಗ ನನ್ನ ಸ್ಯಾಲ್ರಿ ಬಂದುಬಿಟ್ಟು 3,850 ರೂಪೀಸ್ ಸರ್. 3,850 ರೂಪಾಯಿದಲ್ಲಿ 2000ಅಲ್ಲಿ
ಮನಿ ಕಿರಾಣಿ, ಹಾಲಿನ ಬಿಲ್ಲು, ಪೆಟ್ರೋಲು, ಮೊಬೈಲ್. ಆವಾಗಿನ ಮೊಬೈಲ್ ಅಂದರೆ 350 ರೂಪಾಯಿ ಚಾರ್ಜ್ ಮಾಡ್ಕೊಂಡ್ರೆ ಮೊಬೈಲ್ ನಡೀತೈತೆ. ಎಲ್ಲ ಮಾಡಿದ್ರೆ ತಿಂಗಳ ಗಂಟೆಗೆ ಮತ್ತೊಂದು 1,500 ರೂಪಾಯಿ ಸಾಲ ಮಾಡಲೇಬೇಕು ಸರ್. ಅದು ಸಾಲ ಮಾಡಿದ್ರೆ ನಮ್ದು ನಡೀತೈತೆ. ಸೊ ಈ ಥರ ನೀವು ಹೇಳಿದ್ರಲ್ಲ, ಆ್ಯಕ್ಚುಲಿ ಎಲ್ಲ ಸೆಟಲ್ಡ್ ಆಗಿದ್ದೀರಿ ಅಂತೇಳಿ. ಗೌರ್ಮೆಂಟ್ ಎಂಪ್ಲಾಯ್ ನೋಡೋದಕ್ಕೆ ಹೊರಗಡೆಯಿಂದ ಸೆಟಲ್ಡ್ ಸರ್, ಗ್ರೋತ್ ಇಲ್ಲ. ನೀವು ಎಷ್ಟೇ ಪ್ರಮೋಷನ್ ಬಂದು, ನೆಕ್ಸ್ಟ್ ಪ್ರಮೋಷನ್ ಬಂದಿತ್ತು ನಂದು 4,500 ರೂಪಾಯಿ ಪಗಾರ ಆಗಿತ್ತು. ಅದಾದ್ಮೇಲೆ ಮತ್ತೆ ಎಕ್ಸಾಮ್ ಬರ್ದಿದ್ವಿ, ಮತ್ತೆ ಪ್ರಮೋಷನ್ ಆದಮೇಲೆ 15,000 ರೂಪಾಯಿ ಪ್ರಮೋಷನ್ ನಮ್ಮ ಸ್ಯಾಲ್ರಿ ಆಗಿತ್ತು. ಆ ತಕ್ಕಂತೆ ನಮ್ದು ರೇಟ್ಸ್ನು ಜಾಸ್ತಿ ಆಗ್ತಾ ಇದ್ದಾವೆ, ರೆಸ್ಪಾನ್ಸಿಬಿಲಿಟೀಸ್ನು ಜಾಸ್ತಿ ಆಗ್ತಾ ಇದ್ದಾವೆ, ಕಮಿಟ್ಮೆಂಟ್ಸ್ನು ಜಾಸ್ತಿ ಆಗ್ತಾ ಇದ್ದಾವೆ, ಲೈಫ್ ಸ್ಟೈಲ್ನು ಚೇಂಜ್ ಆಗುತ್ತೆ ಸರ್. ಯಾಕಂದ್ರೆ ನಮ್ಮ ಫಾದರ್ದೆಲ್ಲ ನೋಡಿದ್ದೀವಿ. ನಾವು ಹಿಂಗೆ ತೆಗಿಬೇಕಾ ಅನ್ನೋದು, ಅದು ಏನೋ ನನಗೆ ಅದು ಸರಿ ಅನಿಸಿಲ್ಲ. ನಾವು ಗ್ರೋ ಆಗಬೇಕು, ಇನ್ನೂ ಬೇರೆ ಮಾಡಬೇಕು. ಯಾಕಂದ್ರೆ ಸರ್, ಮುಂಜಾನೆ ಹೋಗಿದ್ವಿ, 6 ಗಂಟೆಗೆ ಬಂದಿದ್ವಿ, 6 ಗಂಟೆಗೆ ಬಂದು ಟಿ ವಿ ನೋಡ್ಕೊಂತು ಏನೋ ಚಾಯ್ ಕುಡಿದು ಮಕ್ಕೊಂಡ್ಬಿಟ್ರೆ ಅದು ಲೈಫ್ ಅಲ್ಲ. ಅದು ಚಾಲೆಂಜಿಂಗ್ ಆಗಿರಬೇಕು, ಏನಾದ್ರು ಬೆಳೆಸ್ಬೇಕು, ಏನಾದ್ರು ಬೆಳಿಬೇಕು, ಸಾಧನೆ ಮಾಡ್ಬೇಕು ಸರ್ ಏನಾರು ಅಂತೇಳಿ. ಅದೇ ನನ್ನ ಇನ್ಸ್ಪಿರೇಷನ್ ಸರ್. ಆ್ಯಕ್ಚುಲಿ ನನಗೆ ಲೇಜಿ ಕುಂದಿರ್ಬೇಕು, ಇನ್ಯಾಕ್ಟಿವ್ ಆಗಿರ್ಬೇಕಂದ್ರೆ ಐ ಹೇಟ್ ದಟ್. ಆ್ಯಕ್ಟಿವ್ ಆಗಿರಬೇಕು. ನನ್ನ ಸ್ಲೀಪಿಂಗ್ ಅವರ್ಸ್ 4 ಅವರ್ಸ್ ಸರ್, ಬರೀ ಓನ್ಲಿ 4 ಅವರ್ಸ್ ಇನ್ ಎ ಡೇ. ನಾನು ಮುಂಜಾನೆ 8 ಗಂಟೆಗೆ ಎದ್ದು ಹೊರಗಡೆ ಬಂದಿದ್ದೀನಿ ಅಂತಂದರೆ, ರೆಡಿಯಾಗಿ ಹೊರಗಡೆ ಬಂದಿದ್ದೀನಿ ಅಂದರೆ ರಾತ್ರಿ ಮನೆ ಮುಟ್ಟೋದು 11:30-12 ಗಂಟೆಗೆ ಸರ್. ಮಲ್ಕೊಳ್ಳೋ ಅಷ್ಟರಲ್ಲಿ 1-2 ಆಗ್ತೈತೆ, ಮತ್ತೆ 4-5 ಗಂಟೆಗೆ ಎದ್ದೇಳ್ತೀವಿ. ಸೊ ಇದು ಅಂದರೆ ಎದ್ದೇಳ್ತೀವಿ ಅಂತಂದರೆ ಎದ್ದು ಸುಮ್ಮನೆ ಇಲ್ಲ ಸರ್, ಕೆಲಸದ ಮೇಲೆ ಎದ್ದೇಳ್ತೀವಿ. ಮತ್ತು ನೆಕ್ಸ್ಟ್ ಡೇಗೆ ವಿ ಸ್ಟಾರ್ಟ್ ಅವರ್ ಡ್ಯೂಟಿ. ಸೊ ಈ ಥರ ಸರ್. ಹಂಗಾಗಿ ನಾವು ಗೌರ್ಮೆಂಟ್ ಜಾಬ್ ಮೇಲೆ ಅಷ್ಟು ಡಿಪೆಂಡೆಂಟ್. ಬಟ್ ಯಾಕಂದ್ರೆ ಅದು ನಮ್ಮ ಫಾದರ್ ಮೆಮರಿ. ಸೊ ಅದಕ್ಕಾಗಿ ಅದರಲ್ಲಿ ಇನ್ನೂ ಸ್ಟಿಕ್ ಆನ್ ಆಗಿದ್ದೀವಿ ನಾವು. ನೀವು ಆ ಚಾಲೆಂಜಸ್ ಏನೇನು ಎದುರಿಸಿದ್ರಿ? ಯಾಕಂದರೆ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಬ್ಬರು ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಬೆಳೆಸೋದಕ್ಕಿಂತ ಜಾಸ್ತಿ ತುಳಿಯೋರ ಜಾಸ್ತಿ ಇರ್ತಾರೆ. ಹಾಗಾಗಿ ಏನೇನು ಚಾಲೆಂಜಸ್ ಎದುರಿಸಿದ್ರಿ ಅಂತ? ಚಾಲೆಂಜಸ್ ಅಂತಂದರೆ, ಈಗ ನಮ್ಮ ರಿಯಲ್ ಎಸ್ಟೇಟಲ್ಲಿ ಹೆಂಗಾಗಿತ್ತು ಅಂತಂದರೆ, ನಮ್ದೆಲ್ಲ ಟಾರ್ಗೆಟ್ ಬಿಲೋ ಪಾವರ್ಟಿ ಲೈನ್ದವ್ರಿಗೆ ಒಂದು ಜಾಗ ಮಾಡಬೇಕು, ಅವ್ರಿಗೊಂದು ಆಸ್ತಿ ಮಾಡಬೇಕು, ಒಂದು ಮನಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾ ಈ ರಿಯಲ್ ಎಸ್ಟೇಟಲ್ಲಿ ಬಂದಿರೋದು ಸರ್. ಯಾಕಂದರೆ ನಾನು ಅದೇ ಪರಿಸ್ಥಿತಿಯಲ್ಲಿ ಬಂದಿದ್ದೀನಿ. ಎಷ್ಟೋ ಜನರಿಗೆ ಒಂದು 20-30 ಪ್ಲಾಟ್ ತೊಗೋಬೇಕನ್ನೋ ಒಂದು ಕನಸು. ಅಂಥದ್ರಲ್ಲಿ ನಾವು ಅವ್ರ ಕನಸು ನೆನೆಸು ಮಾಡೋದಕ್ಕೆ ಆ 1,20,000 ರೂಪಾಯಿ, 1,10,000 ರೂಪಾಯಿದಲ್ಲಿ ಪ್ಲಾಟ್ ಕೊಟ್ಟಿದ್ದೀನಿ. ಅಂದರೆ ಅದು ಏನು NAKGP ಇದಲ್ಲ, ಬಟ್ ಮಿನಿಮಮ್ ಬೇಸಿಕ್ ಫೆಸಿಲಿಟೀಸಿಂದ ಅವಾಗೆಲ್ಲ ನಡೀತಾ ಇತ್ತು ಸರ್. ಗ್ರಾಮೀಣ ಪ್ಲಾಟ್ ಅಕ್ರಮ್ ಸಕ್ರಮ್ ಅಂತ ನಡೀತಾ ಇತ್ತು ನಾವು ಮಾಡ್ಬೇಕಾರೆ. ಈಗೆಲ್ಲ ಬಂದ್ ಮಾಡಿದ್ದಾರೆ. ಸೊ ಆ 1,20,000 ರೂಪಾಯಿದಲ್ಲಿ ಅವ್ರಿಗೆ 5 ವರ್ಷದ್ದು ಕಂತಿಂದು ಪ್ರೊವಿಷನ್ ಕೊಟ್ಟು, ತಿಂಗ್ಳಕ್ಕೆ ಇಷ್ಟು ತುಂಬಿಕೊಳ್ರಿ, 2,000-3,000 ರೂಪಾಯಿ ತುಂಬಿಕೊಳ್ರಿ ಅಂತೇಳಿ ಆ ಥರ ಕೊಟ್ಟಿದ್ದೀವಿ. ಕೊಟ್ಟು ಅವ್ರದ್ದೆಲ್ಲ ಹೊಲಗಳು ಏನೇನು ನಾವು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ, ಅವ್ರ ಹೆಸರಲ್ಲಿ ಖರೀದಿ ಮಾಡಿಸಿ. ಯಾಕಂದ್ರೆ ಏನಾಗುತ್ತೆ ಅಂದರೆ ಸರ್, ಅಕ್ರಮ್ ಸಕ್ರಮ್ ಅಂದರೆ ಸುಮ್ಮನೆ ಬಾಂಡಲ್ಲಿ ಬರೆದು ಕೊಡ್ತಾರೆ, ನಾಳೆ ಅದನ್ನೇ ಹೊಲನ ಮತ್ತೆ ಹೋಗಿ ಮಾರೋದು, ಈ ಥರ ಆಗ್ತೈತೆ. ಯಾಕಂದ್ರೆ ದುಡ್ಡು ಸರ್, ಅದು ಮನುಷ್ಯನ ನಿಯತ್ ಯಾವತ್ತು ಕೆಟ್ಟ ಮಾಡ್ತೈತೆ ಹೇಳಕ್ ಬರಂಗಿಲ್ಲ. ಆ ಅವಕಾಶ ಬರಬಾರ್ದು ಅಂತೇಳಿ ಆ ಯಾವ ಹೊಲದಲ್ಲಿ ಅವ್ರಿಗೆ ಪ್ಲಾಟ್ಸ್ ಕೊಟ್ಟಿದ್ದೀನಿ ಆ ಹೊಲ ಎಲ್ಲ ಅವ್ರ ಹೆಸರಲ್ಲಿ ಖರೀದಿ ಮಾಡಿಸಿದ್ದೀನಿ. ಆ ಖರೀದಿ ಮಾಡ್ಸೋಕೆ ಏನಾಗುತ್ತೆ ಅಂದ್ರೆ ಸರ್, ಬೇರೆ ಯಾರ್ದು ಡೆವಲಪರ್ಸ್ ಹೆಸರು ತೊಗೊಳೋದು ನನಗೆ ಇಷ್ಟ ಆಗಲ್ಲ. ಬೇರೆ ಡೆವಲಪರ್ಸ್ ಆಗಲಿ, ನಮ್ಮದು ವಿರೋಧಿಗಳಾದರೆ ಏನು ಮಾಡ್ತಾರೆ ಅಂತಂದರೆ, ನಾವು ಇಷ್ಟು ಕಡಿಮೆ ರೇಟ್ ಕೊಟ್ಟು ಅವ್ರದ್ದು ನಡೆಯಂಗಿಲ್ಲ ಸರ್. ಅವರು ಮಂದಿ ಅವ್ರ ಕಡೆ ಹೋಗಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಕಡ್ಡಿ ಮಾಡೋದು, ಅಲ್ಲಿ ಕಂಪ್ಲೇಂಟ್ ಮಾಡೋದು, ಇದು ಮಾಡೋದು, ಅಂದರೆ ಹೆಂಗಾರು ಮಾಡಿ ಬೀಳಿಸ್ಬೇಕಂತೇಳಿ ನಮ್ಮ ಹೆಸರು ಕೆಡಿಸೋದು. ಯಾಕಂದರೆ ನಮ್ಮ ಹತ್ರ ಇದ್ದಿದ್ದು ಒಂದು ಗುಡ್ ವಿಲ್, ಮಂದಿ ಹತ್ರ ಒಂದು ಕಾನ್ಫಿಡೆನ್ಸ್, ನಂಬಿಕೆ, ಅದನ್ನು ಬೆಳೆಸ್ಕೊಂಡಿದ್ವಿ ನಾವು. ಈ 9 ವರ್ಷದಲ್ಲಿ ನಾವು ಬೆಳೆಸ್ಕೊಂಡಿರೋ ದುಡ್ಡು ಜಾಸ್ತಿ ಗಳಿಸಿರ್ಬೋದು, ನಾನು ಕಡಿಮೆ ಗಳಿಸಿರ್ಬೋದು, ಬಟ್ ಮಂದಿ ನಂಬಿಕೆನ ಗಳಿಸಿದ್ದೀನಿ. ಸೊ ಅದನ್ನ ಹೆಂಗಾರು ಮಾಡಿ ಬೀಳಿಸ್ಬೇಕಂತೇಳಿ ಎಷ್ಟೋ ಪ್ರಯತ್ನಗಳು ಮಾಡ್ತಾರೆ. ಅವನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಬರ್ತಾ ಇದೆ ಸರ್. ಬಟ್ ಈ ಬಿಸ್ನೆಸ್ಸೇ ಆ ಥರ ಇದೆ ಸರ್. ಈಗ ನಮ್ದು ಹೆಂಗಂತಂದರೆ, ₹1 ನಾವು ಇನ್ವೆಸ್ಟ್ ಮಾಡಿದೀವಿ ಅಂದರೆ ₹1 10 ಪೈಸೆ ಬಂದರೂ ಸಾಕು ನಮಗೆ. ಬಟ್ ಬೇರೆ ನಮ್ಮ ಫ್ರೆಂಡ್ಸ್ ಡೆವಲಪರ್ಸ್ ಹೆಂಗಂದ್ರೆ, ₹1 ಇನ್ವೆಸ್ಟ್ ಮಾಡಿದ್ರೆ ₹10 ಬರಬೇಕು. ಸೊ ಆ ಥರ ಮೆಂಟಾಲಿಟಿ ಇಟ್ಕೊಂಡ್ರೆ ಆಗಲ್ಲ ಸರ್ ಅದು. ಸರ್, ಈಗ ಸೀಕ್ರೆಟ್ ಸ್ಟ್ರಾಟಜಿ ಏನಾದರೂ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ. ಯಾಕಂದರೆ ಈಗ ಎಲೈಟ್ ಗ್ರೂಪಿಂದ ನೀವು ಇಷ್ಟೆಲ್ಲ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ನಡೆಸ್ತಾ ಇದ್ದೀರಿ, ಆಲ್ರೆಡಿ ರನ್ನಿಂಗ್ ಒಳಗದವು. ಸೊ ಹಾಗಾಗಿ ಜನರಿಗೆ ಒಂದು ಕುತೂಹಲ ಬರುತ್ತೆ, ಇವರು ಸೀಕ್ರೆಟ್ ಆಗಿ ಏನೋ ಒಂದು ಸ್ಟ್ರಾಟಜಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಒಳಗೆ ಅಂತ ಹೇಳಿ. ಸರ್, ಸೀಕ್ರೆಟ್ ಸ್ಟ್ರಾಟಜಿ ಅನ್ನೋದಕ್ಕೆ ಇಟ್ಸ್ ವೆರಿ ಸಿಂಪಲ್ ಸರ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸರ್, ಕುಸ್ಗಲ್ ರೋಡಲ್ಲಿ 1 ಎಕರೆ ಜಮೀನು ತೊಗೋಬೇಕಂದ್ರೆ ₹3 ಕೋಟಿ ಒಂದು ಎಕರೆಗೆ. ಅದೇ ನಾನು ಮಂಟೂರಲ್ಲಿ ತೊಗೋಬೇಕಂದ್ರೆ ಒಂದು ₹35 ಲಕ್ಷ ಸಿಗ್ತೈತೆ. ಅದೇ ನಾವು ಸ್ವಲ್ಪ ಮುಂದ್ಗಡೆ ಹೋಗಿ ಶಿರಗುಪ್ಪಿಯಲ್ಲಿ ತೊಗೋಬೇಕಂದ್ರೆ ಒಂದು ₹25 ಲಕ್ಷ ಸಿಗ್ತೈತೆ. ಸೊ ಈಗ ₹3 ಕೋಟಿ ನಾನು ಜಮೀನು ತೊಗೊಂಡಿದ್ದೀನಿ ಅಂತಂದರೆ, ನಾವು ₹30 ಲಕ್ಷ ಪ್ಲಾಟ್ ಮಾರಬೇಕು. ₹30 ಲಕ್ಷ ಪ್ಲಾಟ್ ತೊಗೋಬೇಕಂದ್ರೆ ಅವನೊಂದು ವೆಲ್ ಟು ಡೂ ಆಫ್ ಇರಬೇಕು. ಸೊ ನಾನು 15-20 ಲಕ್ಷ ರೂಪಾಯಿಗೆ ಒಂದು ಎಕರೆ ತೊಗೊಂಡಿದ್ದೀನಿ ಅಂತಂದರೆ, ನಾವು ಒಂದು ₹2 ಲಕ್ಷ ಪ್ಲಾಟ್ ಮಾರ್ಬೋದು. ₹2 ಲಕ್ಷ ಪ್ಲಾಟ್ ತೊಗೊಳ್ಳೋ ಅಂಥವ್ರು ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಸರ್. ₹30 ಲಕ್ಷ ಕೊಟ್ಟು ತೊಗೊಳ್ಳೋಷ್ಟು ಭಾಳ ಕಡಿಮೆ ಜನ ಇದ್ದಾರೆ.
ಸೊ ನಾನು 2 ಲಕ್ಷದವ್ರು ತಗೊಳ್ಳುವಂಥ ಕೆಪಾಸಿಟಿ ಅಂತ ಹೊಲನೇ ತೊಗೊಂಡಿರ್ತೀನಿ, ಅಲ್ಲೇ ಪ್ಲಾಟ್ ಮಾಡಿರ್ತೀನಿ. ಬರೀ ಗ್ರಾಮೀಣ ಪ್ಲಾಟ್ ಅಷ್ಟೇ ಮಾಡಿಲ್ಲ ಸರ್, 8 NAKGP ಪ್ಲಾಟ್ ಮಾಡಿದ್ದೀನಿ, 6 ಆನ್ಗೋಯಿಂಗ್ ಇದ್ದಾವೆ, 2 ಕಂಪ್ಲೀಟೆಡ್ ಮಾಡಿದ್ದೀನಿ, ರಿಜಿಸ್ಟ್ರೇಷನ್ ಮಾಡಿದ್ದೀನಿ, ಡೆವಲಪ್ಮೆಂಟ್ ವರ್ಕ್ ಮಾಡಿದ್ದೀನಿ, ಇನ್ನೊಂದು 6 ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ. ಅದರಲ್ಲಿನೂ ಕಸ್ಟಮರ್ಸ್ ಫುಲ್ ಆಗಿದ್ದಾರೆ, ನಡೀತಾ ಇದೆ ಸರ್ ಅದು. ಸರ್ 1,20,000ಕ್ಕೆ ಸೈಟ್ ಕೊಡ್ತಾ ಇದ್ರಿ ಅಂತ ಅಷ್ಟು ಕಡಿಮೆ ರೇಟಲ್ಲಿ ಯಾಕೆ ಕೊಟ್ರಿ? ಯಾಕಂದ್ರೆ ಈಗ ಬೇರೆ ಬಿಸ್ನೆಸ್ಗೆಲ್ಲ ನೋಡ್ತಾ ಇರ್ತೀವಿ ನಾವು. ಸರ್ ಸಿಂಪಲ್ ಕಾನ್ಸೆಪ್ಟ್ ಹೆಂಗಂತಂದ್ರೆ, ನಾನು 1 ಲಕ್ಷ ರೂಪಾಯಿ 1,20,000 ರೂಪಾಯಿಗೆ ಏನು ಜಾಗ ಕೊಟ್ಟಿದ್ದೀನಲ್ಲ, ಅವೆಲ್ಲ ಹೊಳಗಲ್ಲಿ ನಾವು ತೊಗೊಂಡಿರೋದು 15 ಲಕ್ಷ ರೂಪಾಯಿಗೆ 1 ಎಕರೆಗೆ. 1 ಎಕರೆದಲ್ಲಿ ಆಲ್ಮೋಸ್ಟ್ ಒಂದು 30 ಪ್ಲಾಟ್ ರೋಡ್ ಬಿಟ್ಟರೆ ಒಂದು 30, 20, 30 ಆಗ್ತವೆ. ಆ 30, 20, 30 1,20,000 ರೂಪಾಯಿ ಕೊಟ್ಟರೆ 30 ಲಕ್ಷ ರೂಪಾಯಿ ಚಿಲ್ಲರೆ ಬಂತು ಸರ್ ಅಲ್ಲ. ನಾನು ಅಲ್ಲಿ ಇನ್ವೆಸ್ಟ್ ಮಾಡಿರೋದು 15 ಲಕ್ಷ 18 ಲಕ್ಷ ರೂಪಾಯಿ. ಸೊ 30 ಲಕ್ಷ ರೂಪಾಯಿದಲ್ಲಿ ಇನ್ನೊಂದು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲುಗಳು ಹಾಕೋದಾಗ್ಲಿ, ಬೋರ್ ಹಾಕ್ಸೋದಾಗ್ಲಿ, ಆಮೇಲೆ ರೋಡ್ ಎಲ್ಲ ಸೇರಿಸಿದ್ರು ನನಗೊಂದು 10 ಲಕ್ಷ ರೂಪಾಯಿ ಉಳಿತೈತೆ ಸರ್ ಅಲ್ಲ. ಎಲ್ಲ ಸೇರಿಸಿದ್ರು ಒಂದು 10 ಲಕ್ಷ ರೂಪಾಯಿ ಉಳಿತೈತಿ. ಆ 10 ಲಕ್ಷ ರೂಪಾಯಿನೂ 5 ಲಕ್ಷ ರೂಪಾಯಿ ಉಳಿಯೋ ತನಕ ಯಾಕಾಗುತ್ತೆ ಅಂದ್ರೆ 5 ವರ್ಷ ಟರ್ಮ್ ಕೊಟ್ಟಿರ್ತೀನಿ ಅವ್ರಿಗೆ, ತಿಂಗಳ 3,000 ರೂಪಾಯಿ ತುಂಬ್ರಿ. ಯಾಕಂದ್ರೆ ಅವ್ರಿಗೆ ಫೋರ್ಸ್ ಮಾಡಕ್ ಬರಲ್ಲ ಸರ್, ಯಾಕಂದ್ರೆ ಅವ್ರು ಮನಿ ನಡೆಯೋದು ತ್ರಾಸು. ಅದರಲ್ಲಿ 2,000, 3,000 ರೂಪಾಯಿ ಕೊಟ್ಟು ನಮ್ಮ ಹತ್ರ ತೊಗೊಂಡಿರ್ತಾರೆ. ಸೊ ಅದ್ರಲ್ಲಿ ಮತ್ತೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಸೋದಾಗ್ಲಿ, ಅವ್ರದಲ್ಲಿ ಕಲ್ಲು ಹಾಕೋದಾಗ್ಲಿ, ನಂಬರ್ ಬರೆಯೋದಾಗ್ಲಿ, ಕೆಂಪು ಮಣ್ಣು ರೋಡ್ ಹಾಕೋದಾಗ್ಲಿ, ಬೋರ್ ಹಾಕೋದಾಗ್ಲಿ, ಸ್ಟ್ರೀಟ್ ಲೈಟ್ ಹಾಕೋದಾಗ್ಲಿ, ಇವನ್ನೆಲ್ಲ ಮಾಡಿದ್ವಿ ಸರ್. ಸೊ ಹಂಗಾಗಿ ನಾನು ಲಾಸ್ ಅಲ್ಲಂಕರ್ ಇಲ್ಲ ಸರ್, ನಾನು ಅಷ್ಟು ಲಾಸ್ ಆಗಿ ಕೊಡ್ಬೇಕನ್ನೋದು ಅಂತಿಲ್ಲ, ನಮ್ದು ಫಾಯ್ದೆ ಇದೆ. ಅಲ್ಲ, ನಿಮ್ಮ ಮೋಟಿವ್ ಏನಿತ್ತು ಸರ್ ಅಷ್ಟು ಕಡಿಮೆ ರೇಟ್? ಮೋಟಿವ್ ಸಿಂಪಲ್ ಸರ್, ಯಾಕಂದ್ರೆ ನಾನು NAKGP ಪ್ಲಾಟ್ ಮಾಡ್ಬೇಕಾದ್ರೆ ನನ್ನ ಹತ್ರ ಬಹಳಷ್ಟು ಮಂದಿ ಕಸ್ಟಮರ್ ಬರ್ತಾ ಇದ್ರು. ಸರ್ ಇಲ್ಲ ಸರ್, 4 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಕೊಟ್ಟು ನಾವೆಲ್ಲಿ ತಗೋಬೇಕು ಸರ್. ಸೊ ಅವರೇ ನನಗೆ ಮೋಟಿವೇಶನ್. ಸೊ ಸ್ವಲ್ಪ ಕಡಿಮೆ ಮಾಡಬೇಕಾದ್ರೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತೇಳಿ ಅವಾಗ ನಡೀತಾ ಇತ್ತು ಸರ್. ಈಗ ಭಾಳಷ್ಟು ರಿಸ್ಟ್ರಿಕ್ಷನ್ಸ್ ಆಗಿದ್ದಾವೆ, ಈ ಗ್ರಾಮೀಣ ಪ್ಲಾಟ್ಸ್ ಆಗಲಿ, ಸಕ್ರಮಾಗೆಲ್ಲ ಬಂದ್ ಮಾಡಿದ್ದಾರೆ. ಬಟ್ ಅವಾಗ ಏನಿತ್ತು ಅಂದ್ರೆ ನಡೀತಾ ಇತ್ತು. ಹಂಗಾಗಿ ನಾವೇನು ಮಾಡಿದ್ವಿ, ಸಕ್ರಮೆ ಅಂತ ಕೊಟ್ಟಿದ್ದೀವಿ ಅಂತಂದ್ರೆ ಬಾಂಡಲ್ಲಿ ಕೊಡಬೇಕು, ನಾಳೆ ಅದು ಸ್ಟ್ಯಾಂಡ್ ಆಗಲ್ಲ, ನಾಳೆ ಡೆವಲಪರೇ ಚೀಟ್ ಮಾಡ್ತಾರೆ ಅವ್ರಿಗೆ. ಸೊ ಹಂಗಾಗಬಾರ್ದು ಅಂತೇಳಿ ಇಡೀ ಹೊಲ ತಗೋತೀವಿ ಸರ್. ನಮ್ದೊಂದು ಕೋಆಪರೇಟಿವ್ ಸೊಸೈಟಿ ಇದೆ, ಎಲೈಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ. ಆ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಮ ಕಸ್ಟಮರ್ಸ್ ಎಲ್ಲ ಮೆಂಬರ್ಸ್ ಇದ್ದಾರೆ, 2,500 ಜನ ಕಸ್ಟಮರ್ಸ್ ಇದ್ದಾರೆ, ಅವರೆಲ್ಲ ನಮ್ಮ ಮೆಂಬರ್ಸ್. ನಾವೆಲ್ಲರೂ ಸೇರಿ ಒಂದು ಹೊಲ ತಗೋತಿದ್ವಿ, ಎಲ್ಲರೂ ಸೇರಿ ಅದನ್ನು ಹಂಚ್ಕೋತಿದ್ವಿ ಸರ್. ಲೇಔಟ್ ಅಂತ ಮಾಡಿಲ್ಲ ಸರ್, ನಾ ಆ್ಯಕ್ಚುಲಿ ಒಂದು ಜಾಗ ಇರಬೇಕು ಅಷ್ಟೇ. ಆ ಜಾಗದಲ್ಲಿ ಅವರು ಮನೆ ಕಟ್ಕೋತಾರೋ, ಹೊಲ ಮಾಡ್ಕೋತಾರೋ, ಗಿಡ ನೆಟ್ಕೋತಾರೋ, ಒಂದು ಗ್ಯಾರೇಜ್ ಹಾಕೋತಾರೋ, ಒಂದು ಅಂಗಡಿ ಹಾಕೋತಾರೋ, ಅವ್ರು ಬಿಟ್ಟಿದ್ದು ಸರ್. ಅದು ಒಂದು ಜಾಗ ನಂದು ಅಂತ ಇರಬೇಕನ್ನೋ ಉದ್ದೇಶದಿಂದ ಮಾಡಿರೋದು ಅದು. ಸೊ ಅದನ್ನೇ ಈಗ ಭಾಳಷ್ಟು ಮಂದಿ ಅದನ್ನು ಟ್ಯಾಂಪರ್ ಮಾಡೋದು, ಭಾಳಷ್ಟು ಮಂದಿ ಇದು ಈ ಥರ ಮಾಡಬಾರ್ದು, ಗೌರ್ಮೆಂಟಿಗೆ ನುಕ್ಸಾನ್ ಮಾಡ್ತಾ ಇದ್ದಾರೆ ಸರ್. ಗೌರ್ಮೆಂಟಿಗೆ ನುಕ್ಸಾನ್ ಮಾಡೋ ಅಂಥದ್ದು ಕೆಲಸ ಯಾರೂ ಮಾಡಿಲ್ಲ. ನಾವು ಒಂದು ಹೊಲ ತೊಗೊಂಡಿದ್ದೀವಿ ಸರ್, ಯಾಕಂದರೆ ಹೊಲದಲ್ಲಿ ಮನೆ ಕಟ್ಕೊಳ್ಳೋಗಿಲ್ವಾ, ಹೊಲದಲ್ಲಿ ಮನೆ ಕಟ್ಕೊಳ್ಳೋಂಗಿಲ್ವಾ? ಅವ್ರಿಗೆ ಸೌಲಭ್ಯಗಳನ್ನ ಗೌರ್ಮೆಂಟಿಂದ ಕೇಳ್ತಾ ಇಲ್ಲಲ್ಲ. ನಾಳೆ ಮುಂದೆ ಅವ್ರಿಗೆ ಸೌಲಭ್ಯ ಕೊಡ್ಬೇಕಂದ್ರೆ ಅವ್ರ ಹತ್ರ ತೊಗೊಂಡು ಮಾಡಿಬಿಡಿ. ಅವ್ರ ಹತ್ರ ಏನು ಬೇಕು, 10,000 ರೂಪಾಯಿ ಬೇಕು, 20,000 ರೂಪಾಯಿ ತೊಗೊಂಡು ಮಾಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ಅವ್ರಿಗೆ ಇರೋದಕ್ಕೆ ಒಂದು ಗುಡ್ಸಲ ಬೇಕು ಸರ್, ಒಂದು ನೆರಳು ಬೇಕು. ಅದನ್ನ ನಾವು ಮಾಡಿಕೊಟ್ಟಿದ್ವಿ ಅಷ್ಟೇ ಹೊರತು ನಾವು ಗೌರ್ಮೆಂಟಿಗೆ ಚೀಟ್ ಮಾಡಿದ್ದೀವಿ, ಗೌರ್ಮೆಂಟಿಗೆ ಮೋಸ ಮಾಡಿದ್ದೀವಿ, NA ಮಾಡಿಸಿಲ್ಲ, KGP ಮಾಡಿಸಿಲ್ಲ. ಈಗೆಲ್ಲ ಮಾಡ್ತಾರೋ ಪ್ರಾಜೆಕ್ಟಲ್ಲಿ ನಾವು NA KGP ಆವಾಗ ಆ ಸಿಸ್ಟಮ್ ನಡೀತಾ ಇತ್ತು ಅಂತ ಮಾಡಿದ್ದೀವಿ. ಸೊ ಅದನ್ನು ಕ್ವಶನ್ ಮಾಡ್ತಾ ಇರ್ತಾರೆ, ಅವೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತಾ ಇದೀವಿ ಸರ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಈಗ ಜನರ ದೃಷ್ಟಿಯಲ್ಲಿ ರಿಯಲ್ ಎಸ್ಟೇಟ್ ಅಂದರೆ ಅದು ಗೂಂಡಾಗಿರಿ ಅಥವಾ ಹೊಡೆದಾಟ, ಇದು ದ್ವೇಷ, ಒಬ್ಬರೊಬ್ಬರು ಅಸೂಯೆ ಪಡುವಂಥದ್ದು ಇದೆ ಅಂತ ಜನರ ದೃಷ್ಟಿಯಲ್ಲಿ ಐತಿ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್ ಕಾಮನ್ ಇದೆ ಸರ್, ಯಾಕಂದರೆ ಈಗ ಒಬ್ಬರು ರ್ಯಾನ್ಸ್ಯಾಕ್ ಮಾಡೋದು, ಡಿಮ್ಯಾಂಡ್ ಮಾಡೋದು. ಈಗ ನಾವು ಒಂದು ಲೇಔಟ್ ಮಾಡ್ತಾ ಇದ್ದೇವೆ ಅಂತ 4-5 ಮಂದಿ ಬರ್ತಾರಲ್ಲ, ಅವನು ಗೂಂಡಾ ಇರ್ಬೋದು, ಇಲ್ಲ ಅವನು ಪೊಲಿಟಿಷಿಯನ್ ಇರ್ಬೋದು, ಇಲ್ಲ ಅಂತಂದರೆ ನಾರ್ಮಲಿ ಸರ್ ಆ ಏರಿಯಾದಲ್ಲಿ ಅವನು ಹಿರಿಯ ಮನುಷ್ಯ ಇರ್ಬೋದು, ಬರ್ತಾನೆ, ನೀನು ಲೇಔಟ್ ಮಾಡ್ಬೇಕಂದ್ರೆ ನಮ್ಗೊಂದು 5 ಪ್ಲಾಟ್ ಕೊಡಬೇಕು. ನಾವು ಯಾವತ್ತೂ ಇವತ್ತಿನ ತನಕ ಬಗ್ಗಿಲ್ಲ, ಬಗ್ಗಂಗೂ ಇಲ್ಲ ಸರ್. ಅದೆಲ್ಲಿ ತನಕ ಹೋಗಲಿ, ನಾನು ಬಗ್ಗಂಗಿಲ್ಲ. ಯಾಕಂದರೆ ಅದನ್ನ ಮಾಡ್ತಾ ಇರೋದು ಬಡವರಿಗೆ. ನೀವು ಅವನಕ್ಕಿಂತ ಬಡವ ಇದ್ರೆ ಅಂತ ಒಪ್ಕೊಂಡ್ಬಿಡು, ನಾನು ಕೊಡ್ತೀನಿ ನಿನಗೂ ಸರ್. ನಮ್ಮ ಟೋಟಲಿ 35 ಎಕರೆದಲ್ಲಿ ಅರೌಂಡ್ 46 ಜನರಿಗೆ ಫ್ರೀಯಾಗಿ 20-30 ಕೊಟ್ಟಿದ್ದೀನಿ ಸರ್, ಫ್ರೀಯಾಗಿ.